ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಚೆನ್ನಾಗಿದ್ದೀರಾ? ಪ್ರೈಸ್ ಗಾಡ್. ಆಫ್ಟರ್ ಫ್ಯೂ ವೀಕ್ಸ್ ಆಫ್ ಗ್ಯಾಪ್ ವಿ ಆರ್ ಗ್ಯಾದರಿಂಗ್ ಅಗೈನ್. ಕೆಲವು ವಾರಗಳ ನಂತರದಲ್ಲಿ ನಾವು ಸೇರಿ ಬಂದಿದ್ದೇವೆ. ಹ್ಯಾಪಿ ಟು ಸಿ ಯು ಆಲ್. ನಿಮ್ಮನ್ನು ನೋಡಲು ಸಂತೋಷಿಸ್ತೇನೆ. ವಿ ಆರ್ ಸ್ಟಡಿಂಗ್ ವಿಚ್ ಸಬ್ಜೆಕ್ಟ್? ನಾವು ಯಾವುದರ ಬಗ್ಗೆ ಅಧ್ಯಯನ ಮಾಡ್ತಿದ್ದೇವೆ? ಎನಿಬಡಿ ರಿಮೆಂಬರ್ಸ್? ಯಾರಿಗಾದರೂ ನೆನಪಿದೆಯಾ? ವಿ ಆರ್ ಟಾಕಿಂಗ್ ಅಬೌಟ್ ದ ಹೋಲಿ ಸ್ಪಿರಿಟ್, ರೈಟ್? ಪರಿಶುದ್ಧಾತ್ಮನ ಬಗ್ಗೆ ನಾವು ಕಲಿತಾ ಇದ್ದೇವೆ. ಓಕೆ, ಟುಡೇ ಐ ವಾಂಟ್ ಟು ಜಸ್ಟ್ ಗಿವ್ ಅ ರೀಕ್ಯಾಪ್ ಸೊ ದಟ್ ವಿ ಕ್ಯಾನ್ ಗೋ ಇನ್ ಟು ದಟ್ ಅಗೈನ್. ನಾ ಹಿಂದಿನ ಸಂಚಿಕೆಯಲ್ಲಿ ಏನಾಗಿದ್ದು ಅದನ್ನು ಹೇಳ ಬಯಸ್ತೇನೆ. ಓಕೆ, ಲಾಸ್ಟ್ ಟೈಮ್ ವಿ ಡಿಸ್ಕಸ್ಡ್, ಲಾಸ್ಟ್ ಫ್ಯೂ ವೀಕ್ಸ್ ವಿ ಹ್ಯಾವ್ ಬೀನ್ ಡಿಸ್ಕಸಿಂಗ್ ಅಬೌಟ್ ದ ಲೈಫ್ ಆಫ್ ಗಾಡ್, ರೈಟ್? ಕಳೆದ ವಾರಗಳಲ್ಲಿ ನಾವು ದೇವರ ಜೀವಿತದ ಬಗ್ಗೆ ನಾವು ಕೇಳುತ್ತಿದ್ದೇವೆ. Okay, when we receive, when we believe in Jesus Christ, ಯಾವಾಗ ನಾವು ಯೇಸು ಸ್ವಾಮಿಯನ್ನು ನಂಬುತ್ತೇವೆಯೋ, when we received him as our Lord and Savior, ಆತನನ್ನು ನಮ್ಮ ರಕ್ಷಕನನ್ನಾಗಿ ಒಡೆಯನ್ನಾಗಿ ಸ್ವೀಕಾರ ಮಾಡಿದಾಗ, the word of God says God's life comes into us. ದೇವರ ವಾಕ್ಯ ಹೇಳ್ತದೆ ದೇವರ ಜೀವ ನಮ್ಮಲ್ಲಿ ಬಂದಿದೆ ಎಂದು. Okay, and Jesus said that I came to give this life in abundance. ನಾನು ಜೀವವನ್ನು ಕೊಡಲು, ಸಮೃದ್ಧಿಯಾದ ಜೀವವನ್ನು ಕೊಡಲು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. Okay, what is the word used there in Greek? ಅಲ್ಲಿ ಗ್ರೀಕ್ ಅಲ್ಲಿ ಉಪಯೋಗಿಸಲ್ಪಟ್ಟ ಪದವೇನು? Okay, what is the word used for life of God or abundant life? ದೇವರ ಜೀವಕ್ಕಾಗಿ ಅಲ್ಲಿ ಉಪಯೋಗಿಸಲ್ಪಟ್ಟಂತ ಗ್ರೀಕ್ ಪದವೇನು? Zoe. Zoe ಎಂಬುದಾಗಿ. Okay, Zoe means God's life. Zoe ಎಂಬುದಾಗಿ ಹೇಳುವಾಗ ದೇವರ ಜೀವ, or life that God gives. ದೇವರು ಕೊಡುವಂತ ಜೀವವಾಗಿದೆ. Okay, through whom did he give us Zoe life? ಆ ಜೋಯ ಜೀವಿತವನ್ನು ದೇವರು ಯಾರ ಮೂಲಕ ಕೊಟ್ಟನು? Through the Holy Spirit. ಪವಿತ್ರಾತ್ಮನ ಮೂಲಕ. Okay, when we believed in Jesus, ನಾವು ಯೇಸುವನ್ನು ನಂಬಿದಾಗ we are sealed with the Holy Spirit. ನಾವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟೆವು. Okay, the word of God says our spirit became one with the Spirit of God. ದೇವರ ವಾಕ್ಯ ಹೇಳ್ತದೆ ನಮ್ಮ ಆತ್ಮ ದೇವರ ಆತ್ಮನೊಂದಿಗೆ ಒಂದಾಯಿತೆಂದು. Okay, and what did we receive? That Zoe life. ಆ ಜೋಯಿ ಜೀವಿತವನ್ನು ನಾವು ಹೊಂದಿಕೊಂಡೆವು. Okay, so after that we also studied about names given for the Holy Spirit in the Bible. ಆ ನಂತರದಲ್ಲಿ ಪವಿತ್ರಾತ್ಮನಿಗೆ ಕೊಡಲ್ಪಟ್ಟಂತ ಹೆಸರನ್ನು ನಾವು ನೋಡಿದೆವು. And we also studied how without the Holy Spirit life is a dry life. ಆ ಪವಿತ್ರಾತ್ಮನಿಲ್ಲದೆ ನಮ್ಮ ಜೀವಿತ ಬರಿದಾದ ಜೀವಿತ. And how without the Holy Spirit church is just a dry church. ಪವಿತ್ರಾತ್ಮನಿಲ್ಲದ ಸಭೆ ಅದೊಂದು ಒಣಗಿದಂತ ಸಭೆ. How the prayer groups will become like club houses when we don't have the leading of the Holy Spirit. ಪವಿತ್ರಾತ್ಮನ ನಡೆಸುವಿಕೆ ಇಲ್ಲದಿರುವಾಗ ಪ್ರಾರ್ಥನಾ ಕೂಟ ಕೂಡ ಅದೊಂದು ಕ್ಲಬ್ ರೀತಿಯಲ್ಲಿ ಇರುವಂತದಾಗಿದೆ. Okay, and we also studied about Holy Spirit in us and coming upon us. ಆ ಪವಿತ್ರಾತ್ಮನು ನಮ್ಮ ಒಳಗಿದ್ದಾನೆ, ನಮ್ಮ ಮೇಲೆ ಬರುವಂತದನ್ನು ಕೂಡ ನಾವು ಕಲಿತುಕೊಂಡೆವು. All right, I want to give a brief gist and we'll go a little more deeper into that. ನಾನು ಸಂಕ್ಷಿಪ್ತವಾಗಿ ಹೇಳ ಬಯಸ್ತೇನೆ, ಮತ್ತೆ ಅದಕ್ಕೆ ಆಳಕ್ಕೆ ಹೋಗೋಣ. Okay, in Bible there are three ways the Holy Spirit will lead a believer. ಪವಿತ್ರಾತ್ಮನು ನಡೆಸುವುದರಲ್ಲಿ ಮೂರು ವಿಧವಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. Okay, we should understand these three ways. ಈ ಮೂರು ವಿಧವನ್ನು ನಾವು ತಿಳ್ಕೊಳ್ಬೇಕು. Okay, if we understand, we not just by listening and getting some knowledge, ಕೇಳಿ ತಿಳ್ಕೊಳ್ಳುವಂತದ್ದಲ್ಲ, ಅದನ್ನು ಅರಿಯುವಂತದ್ದು. yes, and knowing it as in practicing it, ಅದನ್ನು ತಿಳಿದು ಅದನ್ನು ಅಭ್ಯಾಸಿಸುವಂತದ್ದು, living that life, ಆ ಜೀವಿತವನ್ನು right? ಜೀವಿಸುವಂತದ್ದು. So let us try to understand these three ways the Holy Spirit leads us. ಪವಿತ್ರಾತ್ಮನು ನಡೆಸುವಂತ ಈ ಮೂರು ವಿಧವಾದ ಮಾರ್ಗವನ್ನು ನಾವು ತಿಳಿದುಕೊಳ್ಳುವ. Okay, or the three ways the Holy Spirit operates in a believer. ದೇವರ ಮಕ್ಕಳಲ್ಲಿ ಪವಿತ್ರಾತ್ಮನು ಮೂರು ವಿಧವಾಗಿ ಉಪಯೋಗಿಸಲ್ಪಡುವುದನ್ನು ನೋಡಿಕೊಳ್ಳುವ. The first thing is indwelling presence of God. ನಮ್ಮೊಳಗೆ ವಾಸಿಸುವಂತ ಪವಿತ್ರಾತ್ಮನ. Okay, or I'll just write HS for the Holy Spirit. Okay, Holy Spirit in us. ಪವಿತ್ರಾತ್ಮನು ನಮ್ಮ ಒಳಗೆ. Okay, Holy Spirit in us. ಪವಿತ್ರಾತ್ಮನು ನಮ್ಮ ಒಳಗೆ. Okay, Holy Spirit dwelling inside of us. ನಮ್ಮ ಒಳಗೆ ವಾಸಿಸುವಂತ ಪವಿತ್ರಾತ್ಮ. Okay, the second thing is, ಎರಡನೇದಾಗಿ, Holy Spirit upon us. ಪವಿತ್ರಾತ್ಮನು ನಮ್ಮ ಮೇಲೆ ಬರಲು. Okay, upon us. ನಮ್ಮ ಮೇಲೆ ಬರಲು. Okay, and the third one, ಮೂರನೇದು, Holy Spirit's presence surrounding us. ಪವಿತ್ರಾತ್ಮನ ಪ್ರಸನ್ನತೆ ನಮ್ಮ ಸುತ್ತು ಇರುವಂತದ್ದು. Okay, surrounding. ನಮ್ಮ ಸುತ್ತು ವರಿದಿರುವಂತದ್ದು. Okay, the three ways the Holy Spirit operates in a believer. ಪವಿತ್ರಾತ್ಮನ ಮೂರು ವಿಧವಾಗಿ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಆತನು ನಡೆಸಿಕೊಡ್ತಾನೆ. What is the first one? ಮೊದಲನೇದಾಗಿ ಏನು? Holy Spirit in us. ಪವಿತ್ರಾತ್ಮನು ನಮ್ಮ ಒಳಗೆ ಇರುವಂತದ್ದು. Okay, Holy Spirit in us means, ಪವಿತ್ರಾತ್ಮ ನಮ್ಮೊಳಗೆ ಇರುವಂತ ಪವಿತ್ರಾತ್ಮನೆಂದರೆ, okay, it is His presence that is permanently resting inside of us. ಆತನ ಪ್ರಸನ್ನತೆ ನಮ್ಮಲ್ಲಿ ಶಾಶ್ವತವಾಗಿ ವಾಸಿಸುವಂತದ್ದು. Okay, it is, in another way we can say that Holy Spirit will take a permanent residence in a believer. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ಶಾಶ್ವತವಾಗಿ ನೆಲೆ ಇರುವಂತದ್ದು. Hallelujah. Hallelujah. In whom? ಯಾರಲ್ಲಿ? The one who believes in Jesus Christ. ಯೇಸು ಸ್ವಾಮಿಯನ್ನು ನಂಬುವಂತ ವ್ಯಕ್ತಿಯಲ್ಲಿ. Okay, or a believer. ಅಥವಾ ಒಬ್ಬ ವಿಶ್ವಾಸಿಯ. So when you say somebody is a believer, ಯಾರ ನಾವು ವಿಶ್ವಾಸಿ ಎಂಬುದಾಗಿ ಹೇಳುವಾಗ, who is inside of him? ಆತನ ಒಳಗೆ ಯಾರಿದ್ದಾರೆ? The Holy Spirit. ಪವಿತ್ರಾತ್ಮನು. Okay, this is like His promise. ಇದು ಆತನ ಒಂದು ವಾಗ್ದಾನ. Okay, let's read a scripture portion, Ephesians 1:13. ಎಫೆಸದವರಿಗೆ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ? What is written here? In him you also, when you heard the word of truth, the gospel of your salvation, and believed in him, you are sealed with the promised Holy Spirit. ಆಮೆನ್. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ
ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. Amen. Amen. So this is what Bible says, that when you believed in Jesus, ಇದನ್ನು ಸತ್ಯವೇದ ಹೇಳ್ತದೆ, ಯಾವಾಗ ನಾವು ಯೇಸುವನ್ನು ನಂಬಿದ್ದೇವೆಯೋ. okay, and in English it is little more clear. It says that when you heard the word of truth, when you received the salvation by hearing the gospel, ಆಂಗ್ಲ ಭಾಷೆಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಯಾವಾಗ ನಾವು ದೇವರ ಸತ್ಯವಚನವನ್ನು ನಾವು ಕೇಳಿದ್ದೇವೋ and believed in him, ಆ ಕೇಳಿದಂತ ವಾಕ್ಯ ನಂಬಿದ್ದೇವೆಯೋ, okay, you are sealed with the Holy Spirit. ನಾವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟೆವು. Amen. Amen. Okay, this is an inside transformation. ಇದು ಅಂತರಂಗದಲ್ಲಿ ನಡೆಯುವಂತ ಒಂದು ಮಾರ್ಪಾಟು. Okay, that means that you are sealed with the Holy Spirit is the sign of your salvation. ನಾವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಡುವಂತದ್ದು ಅದು ನಮ್ಮ ರಕ್ಷಣೆಯ ಒಂದು ಗುರುತಾಗಿದೆ. Okay, it is a sign that you are the child of God. ಅದು ಒಂದು ಗುರುತು, ನಾವು ದೇವರ ಮಕ್ಕಳೆಂಬುದು. And Bible says that no one can call God as Abba Father unless through the Holy Spirit. ಪವಿತ್ರಾತ್ಮನಿಲ್ಲದೆ ಯಾರು ಕೂಡ ದೇವರನ್ನು ಅಪ್ಪ ತಂದೆ ಎಂದು ಕರೆಯಲು ಸಾಧ್ಯವಿಲ್ಲ. Amen. Amen. So this is for every believer. ಇದು ಎಲ್ಲ ವಿಶ್ವಾಸಿಗಳಿಗೆ. Every person who is sitting next to you, ನಮ್ಮ ನೆರೆಯಲ್ಲಿ ಕೂರುವಂತ ವ್ಯಕ್ತಿಗೂ ಸಹ, everybody here who believes in Jesus, ಯೇಸು ಸ್ವಾಮಿಯನ್ನು ನಂಬುವಂತ ಇಲ್ಲಿ ಪ್ರತಿಯೊಬ್ಬರಿಗೂ, doesn't matter what is your age, ನಮ್ಮ ಪ್ರಾಯ ಅದಕ್ಕೆ ಮಿತಿಯಲ್ಲ, whether you are a child or whether you are old or whether you are young, ನಾವು ಸಣ್ಣ ಮಕ್ಕಳಾಗ್ಲಿ ಯೌವನಸ್ಥರಾಗ್ಲಿ ಅಥವಾ ಪ್ರಾಯಸ್ಥರಾಗ್ಲಿ, okay, if you believed in Jesus, ನಾವು ಯೇಸುವನ್ನು ನಂಬಿರುವುದಾದ್ರೆ, okay, you have the inward dwelling presence of the Holy Spirit. ಅಂತರ್ಯದಲ್ಲಿ ಪವಿತ್ರಾತ್ಮನು ನಮ್ಮಲ್ಲಿ ವಾಸಿಸ್ತಾ ಇದ್ದಾನೆ. Amen. Let's read one more scripture. ಇನ್ನೊಂದು ವಚನ ನಾವು ನೋಡಿ, Romans 8:9-11. ರೋಮಪುರದವರಿಗೆ 8ನೇ ಅಧ್ಯಾಯ 9-11. ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಆಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. Amen. Praise God. Praise the Lord. So here, if you continue to read, it also says the same Holy Spirit who raised Jesus from the dead is also living inside of you. ಇಲ್ಲಿ ನಾವು ಮುಂದುವರಿದ ಭಾಗ ನೋಡ್ತೇವೆ, ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಆತ್ಮನೇ ನಮ್ಮಲ್ಲಿ ಕೂಡ ವಾಸಿಸ್ತಾ ಇದ್ದಾನೆಂದು. Okay, here what does it say? That the Holy Spirit, the God's presence dwells inside of you. ಇಲ್ಲಿ ದೇವರ ವಾಕ್ಯ ಹೇಳ್ತೇವೆ, ದೇವರ ಆತ್ಮನು ನಮ್ಮ ಒಳಗೆ ವಾಸಿಸ್ತಾ ಇದ್ದಾನೆಂದು. Okay, so whoever does not have the Spirit is not of Christ, it is saying. ಯಾರಲ್ಲಿ ದೇವರ ಆತ್ಮನಿಲ್ಲೋ ಅವನು ಕ್ರಿಸ್ತನಿಗೆ ಸಂಬಂಧಪಟ್ಟವನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. Right? Are you of Christ? ನಾವು ಕ್ರಿಸ್ತನವರೆಯಾ? Yes. Are you all of Christ? ನಾವೆಲ್ಲರೂ ಕ್ರಿಸ್ತನವರೆಯಾ? That means who is inside of you? ಹಾಗಾದ್ರೆ ಯಾರು ನಮ್ಮೊಳಗಿದ್ದಾನೆ? Holy Spirit is inside of you. ಪವಿತ್ರಾತ್ಮ ನಮ್ಮೊಳಗಿದ್ದಾನೆ. Amen. Amen. Praise God. Praise the Lord. Can you turn to neighbor and tell them you have a good news? ನಿಮ್ಮ ನೆರೆಯವರಿಗೆ ಹೇಳ್ರಿ, ನಿಮಗೆ ಶುಭ ಸಂದೇಶವಿದೆ. God's presence is inside of you. ದೇವರ ಪ್ರಸನ್ನತೆ ನಮ್ಮೊಳಗಿದೆ. Amen. Amen. Praise the Lord. Praise the Lord. God's presence is inside of you. ದೇವರ ಪ್ರಸನ್ನತೆ ನಮ್ಮೊಳಗಿದೆ. That is a beautiful, wonderful thing that you can hear today. ಅದು ಅದ್ಭುತವಾದ ಸಂಗತಿ, ನಾವು ಈ ದಿನ ಕೇಳುವಂತದ್ದು. That is a wonderful thing that you should remember forever. ಇದನ್ನು ಯಾವಾಗಲೂ ನಾವು ಜ್ಞಾಪಕದಲ್ಲಿ ಇಡಬೇಕಾದ ಸಂಗತಿ. Okay, two more scriptures we'll read. ಮತ್ತೆರಡು ವಚನ ನೋಡಿಕೊಳ್ಳುವ. Okay, 1 Corinthians 6:19. 1 ಕೊರಿಂಥ 6:19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. Okay, here it says, do you not know that your body is temple of the Holy Spirit who is within you? ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. Amen. Praise God. So this is Paul writing to the church of Corinth. ಕೊರಿಂಥ ಸಭೆಗೆ ಪೌಲನು ಈ ಅಧ್ಯಾಯವನ್ನು ಬರೆದಿದ್ದಾನೆ. Okay, and to them he is saying that Holy Spirit he lives inside of you. Your body, this body, the physical body is his temple. ಪವಿತ್ರಾತ್ಮನು ನಿಮ್ಮೊಳಗೆ ವಾಸಿಸಿರುವುದರಿಂದ ಈ ನಿಮ್ಮ ಶರೀರವು ಅದು ಆತನಿಗೆ ಆಲಯವಾಗಿದೆ. Okay, praise God. Praise the Lord. So in this context he was saying you take care of the body also. ಈ ಸಂದರ್ಭದಲ್ಲಿ ಹೀಗೆ ಬರೆಯ ಅರ್ಥವಾಗಿದೆ, ನಮ್ಮ ದೇಹದ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕು. Means what you do with it and what you do to it. ಆ ದೇಹದಿಂದ ನಾವು ಏನು ಮಾಡ್ತೇವೋ ಆ ದೇಹಕ್ಕೆ ಏನು ಮಾಡ್ತೇವೋ. Okay, praise the Lord. Because your body is what? Temple of the Holy Spirit. ಕಾರಣ ನಮ್ಮ ದೇಹವು ದೇವರ ಆತ್ಮನಿಗೆ ಆಲಯವಾಗಿದೆ. Praise the Lord. Praise the Lord. So when we read the scriptures, there are many more to read about. ಈ ಅಧ್ಯಾಯವನ್ನು ನಾವು ನೋಡುವಾಗ ಅನೇಕ ಸಂಗತಿಗಳು ಬರೆಯಲ್ಪಟ್ಟಿದೆ. When we read the scriptures, we understand one thing for sure. ಈ ಅಧ್ಯಾಯಗಳನ್ನು ನಾವು ನೋಡುವಾಗ ನಮಗೆ ಒಂದು ಸಂಗತಿ ಸ್ಪಷ್ಟವಾಗ್ತದೆ, that Holy Spirit is inside of us. ಪವಿತ್ರಾತ್ಮನು ನಮ್ಮೊಳಗಿದ್ದಾನೆ. Okay, there is no doubt about that. ಅದರ ಬಗ್ಗೆ ಸಂಶಯವೇ ಇಲ್ಲ. Hallelujah. Hallelujah. Praise the Lord. Praise the Lord. So when Holy Spirit is inside of us, ಪವಿತ್ರಾತ್ಮ ನಮ್ಮೊಳಗಿರುವಾಗ this becomes our foundational truth. ಇದು ಸತ್ಯದಿಂದ ಕೂಡಿರುವಂತಹ ಅಸ್ತಿವಾರವಾಗಿದೆ. Okay, our subject of our Bible study is what? Foundations of
faith, right? ನಮ್ಮ ನಂಬಿಕೆಯ ಅಸ್ತಿವಾರ ಎಂಬ ನಮ್ಮ ಶೀರ್ಷಿಕೆ ಆಗಿದೆ. Okay, so this is a foundational truth. ಇದು ಒಂದು ಅಸ್ತಿವಾರದ ಸತ್ಯ. Okay, upon this foundation only our life is built. ಈ ಸತ್ಯ ಎಂಬ ಅಸ್ತಿವಾರದ ಮೇಲೆ ನಮ್ಮ ಜೀವಿತ ಕಟ್ಟಲ್ಪಟ್ಟಿದೆ. If you have wrong belief in this foundation, ಈ ಅಸ್ತಿವಾರದಲ್ಲಿ ನಮಗೆ ತಪ್ಪಾದ ನಂಬಿಕೆ ಇರುವುದಾದ್ರೆ, or if you believe that Holy Spirit is coming and going away, ಪವಿತ್ರಾತ್ಮನು ನಮ್ಮ ಒಳಗೆ ಬಂದು ಹೋಗ್ತಾನೆ ಎಂಬುದಾಗಿ ಭಾವಿಸುವುದಾದ್ರೆ, or if you are believing that Holy Spirit is here with me today, tomorrow I don't know what happens, ಈ ದಿನ ಪವಿತ್ರಾತ್ಮ ನನ್ನೊಳಗಿದ್ದಾನೆ, ನಾಳೆ ಏನೋ ಇರ್ತಾನೆ ಇಲ್ವೋ ಎಂಬ ಆ ಭಾವನೆಯಲ್ಲಿ ಇರುವುದಾದ್ರೆ, or if you have a thought that I did some mistake and maybe Holy Spirit is not with me, ಅಥವಾ ಈ ತರ ಯೋಚಿಸಬಹುದು, ಈ ದಿನ ನಾನು ತಪ್ಪು ಮಾಡಿದ್ದೇನೆ, ಪವಿತ್ರಾತ್ಮನು ಈಗ ನನ್ನೊಳಗಿದ್ದಾನೋ ಇಲ್ಲವೋ. And Holy Spirit, the name is holy. Oh, if he is Holy Spirit, how can he be inside of me? ಆತನು ಪರಿಶುದ್ಧಾತ್ಮನು ಎಂಬುದಾಗಿ ಕರೆಯಲ್ಪಡುವುದು, ಆ ಪರಿಶುದ್ಧಾತ್ಮನು ನನ್ನೊಳಗೆ ಹೇಗಿರಬಹುದು ಎಂಬುದು ಭಾವಿಸುವುದು. Or if you are questioning one another, are you so holy person to have Holy Spirit? ಪವಿತ್ರಾತ್ಮನು ನಿನ್ನೊಳಗಿರಲು ನೀನು ಅಷ್ಟು ಪವಿತ್ರನಾ? That is a wrong foundational thought. ಇದು ತಪ್ಪಾದ ಒಂದು ಅಸ್ತಿವಾರದ ಗ್ರಹಿಕೆ. Today we should understand we are not holy because of what we do. ನಾವು ಏನು ಮಾಡ್ತೇವೆ ಅದರಿಂದ ನಾವು ಪರಿಶುದ್ಧರಲ್ಲ. We are holy because of him. ನಾವು ಪರಿಶುದ್ಧರು ಕಾರಣ ಆತನಿಂದ, because of what Jesus has done upon the cross. ಕಾರಣ ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದ. Amen. So no matter what state you are in, ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಎಂಬ ವಿಷಯವಲ್ಲ. Okay, whatever would have happened in your life in the past, ಇಷ್ಟರವರೆಗೆ ಹಿಂದಿನ ಜೀವಿತದಲ್ಲಿ ಏನಾಗಿದ್ದು ಅದು ವಿಷಯವಲ್ಲ. no matter even if you feel that God is far away, ನಾವು ಯೋಚಿಸ್ತಿರ್ಬೋದು ದೇವರು ದೂರವಾಗಿದ್ದಾನೆಂದು. Okay, but he is not. ಆದ್ರೆ ಹಾಗೆ ಅಲ್ಲ. Okay, it is us who think that is far. ನಾವು ಯೋಚಿಸ್ತೇವೆ ಆತನು ದೂರವಾಗಿದ್ದಾನೆ, but he is inside of us. ಆದ್ರೆ ಆತನು ನಮ್ಮ ಒಳಗಿದ್ದಾನೆ. Hallelujah. Hallelujah. Praise God. Now, why don't you turn to neighbor and tell them, assure them, Holy Spirit is inside of you. ನಿಮ್ಮ ನೆರೆಯವರಿಗೆ ಹೇಳ್ರಿ, ಪವಿತ್ರಾತ್ಮ ನಿಮ್ಮ ಒಳಗಿದ್ದಾನೆ ಎಂಬ ಧೈರ್ಯ ಕೊಡ್ರಿ. He is not far. ಆತನು ದೂರವಾಗಿಲ್ಲ. Amen. Amen. He is not at all far. ಆತನು ದೂರವಾಗಿಯೇ ಇಲ್ಲ. He is inside of us. ಆತನು ನಮ್ಮ ಒಳಗಿದ್ದಾನೆ. Praise God. Praise the Lord. Okay, so this presence of the Holy Spirit, ಈ ಪವಿತ್ರಾತ್ಮನ ಪ್ರಸನ್ನತೆ, is it permanently in you? Is his presence permanently in you? ಅದು ಶಾಶ್ವತವಾಗಿ ನಮ್ಮಲ್ಲಿ ಇರುವಂತದ್ದೇ? Permanently in you, or sometimes he goes? ಶಾಶ್ವತವಾದ ಅಥವಾ ಕೆಲವೊಮ್ಮೆ ಅದು ಹೊರಗೆ ಹೋಗಿ ಬರ್ತದ? Does he feel like I felt bad, I'll go away and come back later? ನಾನು ಸ್ವಲ್ಪ ಕಹಿ ಭಾವ ಬಂತು ಅದಕ್ಕೆ ನಾನು ಹೋಗಿ ಬರ್ತೇನೆ ಎಂಬುದಾಗಿ ಹೇಳ್ತದ? Or does he say that I need some break from you, I'll come back later? ನನಗೆ ಸ್ವಲ್ಪ ವಿರಾಮ ಬೇಕು, ಅದಕ್ಕೆ ನಾನು ನಿನ್ನನ್ನು ಬಿಟ್ಟು ನಂತರ ಬರ್ತೇನೆ ಎಂಬುದಾಗಿ ಹೇಳ್ತದ? Does he say that? This is a very crucial question. Does he say that you are neglecting me, I don't want to be with you? ಪವಿತ್ರಾತ್ಮನು ಹೇಳ್ತಾನೆ, ನೀನು ನನ್ನನ್ನು ತಿರಸ್ಕರಿಸ್ತಿದ್ದೀ, ಅದಕ್ಕೆ ನಾನು ನಿನ್ನಲ್ಲಿ ಇರುವುದಿಲ್ಲ ಎಂಬುದಾಗಿ. ನಿರ್ಲಕ್ಷ್ಯ ಅಲ್ಲ? ನಿರ್ಲಕ್ಷ್ಯ. You are neglecting me, I won't be with you. Will he say that? ನೀನು ನನ್ನನ್ನು ತಿರಸ್ಕಾರ ಮಾಡ್ತಿದ್ದೀಯ, ಅದಕ್ಕೆ ನಾನು ನಿನ್ನೊಂದಿಗೆ ಇರುವುದಿಲ್ಲ ಎಂಬುದಾಗಿ ಪವಿತ್ರಾತ್ಮನು ಹೇಳ್ತಾನೆ. Bible says, ಸತ್ಯವೇದ ಹೇಳ್ತದೆ, when we neglect the Holy Spirit, ನಾವು ಪವಿತ್ರಾತ್ಮನನ್ನು ನಿರ್ಲಕ್ಷ್ಯ ಮಾಡಿದಾಗ he is grieved. ಆತನು ದುಃಖ ಪಡ್ತಾನೆ. Okay, he is grieved inside. ಆತನು ತನ್ನಲ್ಲಿ ದುಃಖ ಪಡ್ತಾನೆ. Okay, but he does not leave us. ಆದ್ರೆ ಆತನು ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ. Such a beautiful thing, right? ಅದ್ಭುತವಾದ ಸಂಗತಿ. Just imagine how many times we neglected him. ನಾವು ನೋಡಿಕೊಳ್ಳೋ ಎಷ್ಟು ಸಾರ್ತಿ ನಾವು ಆತನನ್ನು ನಾವು ಅಲಕ್ಷ್ಯ ಮಾಡಿದ್ದೇವೆ. So many times. ಅನೇಕ ಸಾರ್ತಿ. So many times we carelessly throw words at about somebody. ನಾವು ಅನೇಕ ಸಾರ್ತಿ ನಾವು ಯಾವುದೇ ಗ್ರಾಹ್ಯ ಇಲ್ಲದೆ ಕೆಲವರ ವಿಷಯವಾಗಿ ಕೆಟ್ಟದಾಗಿ ಮಾತನಾಡಿದ್ದೇವೆ. So many times we see a lot of things that are against the word of God. ಅನೇಕ ಸಾರ್ತಿ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಗಳು ನಡೆದಿದ್ದಾವೆ. So many times we do something that hurts us. ಕೆಲವು ಸಂಗತಿಗಳು ನಮಗೆ ನೋಯಿಸುವಂತ ಕಾರ್ಯಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. Yet Holy Spirit is grieved inside, but he does not leave you. ಆ ಪವಿತ್ರಾತ್ಮನ ಈ ವಿಷಯದಲ್ಲಿ ದುಃಖ ಪಟ್ಟಿದ್ದಾನೆ, ಆದ್ರೆ ನಮ್ಮನ್ನು ಬಿಟ್ಟು ಹೋಗಲಿಲ್ಲ. Praise the Lord. Praise the Lord. That is a promise that you have in Christ. ಈ ವಾಗ್ದಾನ ನಮಗೆ ಕ್ರಿಸ್ತನಲ್ಲಿ ಇದೆ. Amen. Praise the Lord. This truth would change us inside out. ಈ ಸತ್ಯ ನಮ್ಮನ್ನು ಅಂತರ್ಯದಲ್ಲಿ ವಿಶೇಷ ಬಲ ಹೊಂದುವಂತೆ ಮಾಡ್ತದೆ. Praise God. When I realized that Holy Spirit is with us, ನಾನು ಯಾವಾಗಿದ್ದನ್ನು ನಾನು ತಿಳಿದುಕೊಂಡೆನೋ ಪವಿತ್ರಾತ್ಮ ನಮ್ಮೊಳಗಿದ್ದಾನೆ. When I realized the Holy Spirit is inside of me, ಯಾವಾಗ ನಾನು ಗ್ರಹಿಸಿದೆನೋ ಪವಿತ್ರಾತ್ಮ ನನ್ನೊಳಗಿದ್ದಾನೆಂದು, I started to take every step with the conscience that he is inside of me. ನಾನು ನನ್ನ ಪ್ರತಿ ಹೆಜ್ಜೆಯಲ್ಲಿ ಪವಿತ್ರಾತ್ಮ ನನ್ನೊಳಗಿದ್ದಾನೆಂಬ ಗ್ರಾಹಿಕೆಯಿಂದ ನನ್ನ ಹೆಜ್ಜೆಗಳನ್ನು ತೆಗೆದುಕೊಳ್ತಾ ಇದ್ದೆ. There were several occasions where I failed. ಅನೇಕ ಸಂಗತಿಗಳಲ್ಲಿ ನಾನು ಸೋತು ಹೋದೆ. Several occasions where I fought with some family member. ಅನೇಕ ವಿಷಯಗಳಲ್ಲಿ ನನ್ನ ಕುಟುಂಬದವರೊಂದಿಗೆ ನಾನು ಜಗಳವಾಡಿದೆ. But always I remind myself, ಆದ್ರೆ ಯಾವಾಗಲೂ ನನ್ನನ್ನು ನಾನು ಜ್ಞಾಪಕ ಮಾಡಿಕೊಳ್ತಾ ಇದ್ದೆ, that Holy Spirit is inside of me. ಪವಿತ್ರಾತ್ಮ ನನ್ನೊಳಗಿದ್ದಾನೆ. Hallelujah. Hallelujah. Praise God. Praise the Lord. This foundational truth, ಈ ಸತ್ಯ ಅಸ್ತಿವಾರ, when you build your life on this truth, ಈ ಸತ್ಯದಲ್ಲಿ ನಮ್ಮ ಜೀವಿತವನ್ನು ನಾವು ಕಟ್ಟುವಾಗ, no wrong teaching can shake you. ಯಾವುದೇ ತಪ್ಪಾದ ಬೋಧನೆ ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. No situation will shake you. ಯಾವ ಪರಿಸ್ಥಿತಿ ಕೂಡ ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. Because even in the toughest of situations, ಕಠಿಣವಾದ ಸಂದರ್ಭದಲ್ಲೂ ಸಹ who is with you? ಯಾರು ನಮ್ಮೊಂದಿಗಿದ್ದಾನೆ?
Holy Spirit is with you. ಪವಿತ್ರಾತ್ಮ ನಮ್ಮೊಂದಿಗಿದ್ದಾನೆ. Even if you think that I went far away from God, ನಾವು ಯೋಚಿಸಬಹುದು ನಾನು ದೇವರಿಂದ ದೂರ ಹೋಗಿದ್ದೇನೆಂದು. okay, even if you think that I am worst of the sinners, ನಾನು ಪಾಪಿಗಳಲ್ಲಿ ದೊಡ್ಡ ಪಾಪಿ ಎಂಬುದಾಗಿ ಹೇಳಿದ್ರು. If somebody is watching online and thinking that I did a great mistake in my life, ಈ ಆನ್ಲೈನ್ ಅಲ್ಲಿ ವೀಕ್ಷಿಸ್ತಿರು ನೀನು ತಿಳ್ಬೋದು ನಾನು ದೊಡ್ಡದಾದ ತಪ್ಪು ಮಾಡಿದ್ದೇನೆಂದು. still if you believed in Jesus, Holy Spirit is inside of you. ನೀನು ಈಗಲೂ ಯೇಸುವನ್ನು ನಂಬುದಾದ್ರೆ ಪವಿತ್ರಾತ್ಮ ನಿನ್ನೊಳಗಿದ್ದಾನೆ. Today you can come back. ಈ ದಿನ ನೀನು ಹಿಂದಿರುಗಬಹುದು. Because he did not leave you. ಕಾರಣ ಆತ ನಿನ್ನನ್ನು ಬಿಟ್ಟು ಬಿಡಲಿಲ್ಲ. Turn towards him. ಆತನ ಕಡೆ ತಿರುಗಿಕೋ. He is ready to embrace. ಆತನು ನಿನ್ನನ್ನು ಸ್ವೀಕರಿಸಲು ಸಿದ್ಧವಾಗಿದ್ದಾನೆ. There in a believer's life, ವಿಶ್ವಾಸಿಯ ಜೀವಿತದಲ್ಲಿ there is no permanent destruction. ಶಾಶ್ವತವಾದ ನಾಶನವಿಲ್ಲ. Okay, believer may fall many times. ವಿಶ್ವಾಸಿ ಅನೇಕ ಸಾರಿ ಬೀಳ್ತಾನೆ. Sometimes because of our own things we lose many things. ನಮ್ಮ ಸ್ವ ಕಾರಣದಿಂದ ನಾವು ಅನೇಕ ಸಂಗತಿಗಳನ್ನು ಕಳ್ಕೊಳ್ತೇವೆ. But there is always a comeback. ಆದ್ರೆ ನಾವು ತಿರುಗಿ ನಾವು ಕಟ್ಟಲ್ಪಡ್ತೇವೆ. When we surrender ourselves to the Holy Spirit, ನಾವು ಪವಿತ್ರಾತ್ಮನಿಗೆ ನಾವು ಮನ ತಿರುಕೊಳ್ಳುವಾಗ He'll restore us into double portions. ಆತ ನಮ್ಮನ್ನು ಎರಡರಷ್ಟಾಗಿ ಸ್ಥಾಪಿಸ್ತಾನೆ. He'll restore us to greater heights. ಆತನು ಇನ್ನೂ ಕೂಡ ಉನ್ನತವಾದ ಸ್ಥಿತಿಯಲ್ಲಿ ನಮ್ಮನ್ನು ನಡೆಸ್ತಾನೆ. Praise God. Praise the Lord. Hallelujah. Hallelujah. Last time when we were discussing this, ಕಳೆದ ಸರ್ತಿ ಇದನ್ನು ನಾವು ಚರ್ಚಿಸುವಾಗ we understood one thing, very important thing. ನಾವೊಂದು ಅಮೂಲ್ಯವಾದ ಸಂಗತಿಯನ್ನು ತಿಳ್ಕೊಂಡೆವು. We don't need more Holy Spirit. ನಮಗೆ ಹೆಚ್ಚು ಪವಿತ್ರಾತ್ಮನು ಬೇಕಾಗಿಲ್ಲ. Praise God. Praise the Lord. Since brother came for the first time, or maybe somebody is watching online, ಸಹೋದರರು ಮೊದಲನೇದಾಗಿ ಬಂದಿದ್ದಾರೆ ಅಥವಾ ಆನ್ಲೈನ್ ಅಲ್ಲಿ ಮೊದಲನೇದಾಗಿ ಯಾರು ಕೇಳ್ತಿರಬಹುದು. Okay, let me ask this question again. ಮತ್ತೊಂದು ಸರ್ತಿ ಪ್ರಶ್ನೆ ಕೇಳ್ತೇನೆ. Do we have different levels of Holy Spirit with us? ಪವಿತ್ರಾತ್ಮನ ಹಂತವಾಗಿದ್ದಾನೆ ನಮ್ಮಲ್ಲಿ? Yes. ಇದ್ದಾನೆ? Yes or no? ಹೌದಾ ಅಲ್ಲ? No, right? Or anybody has small Holy Spirit and somebody has big Holy Spirit? ಯಾರಲ್ಲಾದ್ರೂ ಸಣ್ಣ ಪವಿತ್ರಾತ್ಮನು ಅಥವಾ ಕೆಲವರಲ್ಲಿ ದೊಡ್ಡ ಪವಿತ್ರಾತ್ಮನ ಇದ್ದಾನೆಯಾ? Yes. No. Okay. We are given the Holy Spirit completely. ನಮಗೆ ಪವಿತ್ರಾತ್ಮನು ಪರಿಪೂರ್ಣವಾಗಿ ಕೊಡಲ್ಪಟ್ಟಿದ್ದಾರೆ. In unlimited measure. ಅದಕ್ಕೆ ಪರಿಮಿತಿ ಇಲ್ಲದ ಅಳತೆ ಇಲ್ಲದ ಪವಿತ್ರಾತ್ಮ ನಮ್ಮೊಳಗಿದ್ದಾನೆ. Praise God. You don't have to say or sing songs saying that I need you more. ನೀನು ನನಗೆ ಇನ್ನೂ ಹೆಚ್ಚಾಗಿ ಬೇಕೆಂಬ ಹಾಡುಗಳನ್ನು ಹಾಡಬೇಕಾಗಿಲ್ಲ. Then he will sing a song, I am inside of you fully. ಪವಿತ್ರಾತ್ಮನು ಹೀಗೆ ಹಾಡ್ತಾನೆ, ನಾನು ನಿನ್ನೊಳಗಿದ್ದೇನೆ. Okay, if you sing song, Lord, I need you more. ನಾವು ಒಂದು ವೇಳೆ ನೀ ನನಗೆ ಹೆಚ್ಚಾಗಿ ಬೇಕೆಂಬುದಾಗಿ ಪವಿತ್ರಾತ್ಮನಿಗೆ ಹಾಡುವುದಾದ್ರೆ he will also start singing to you, I am already there inside you. ನಾನು ನಿನ್ನೊಳಗಿದ್ದೇನೆ ಎಂಬುದಾಗಿ ಪವಿತ್ರಾತ್ಮನ ಹಾಡು ಶುರು ಮಾಡ್ತಾರೆ. Praise God. So it is not about having more Holy Spirit. ಹೆಚ್ಚಾದ ಪವಿತ್ರಾತ್ಮ ನಮ್ಮೊಳಗೆ ಇರುವಂತದ್ದು ವಿಷಯವಲ್ಲ. But it is about we surrendering to the Holy Spirit. ಅದರ ಬದಲಾಗಿ ನಾವು ಆ ಪವಿತ್ರಾತ್ಮನಿಗೆ ಆಧೀನವಾಗುವುದರಲ್ಲಿ ಇರುವಂತದ್ದು. So there are two types of thirsts, spiritual thirsts. ಎರಡು ರೀತಿಯ ದಾಹ, ಆತ್ಮಿಕ ದಾಹವಿದೆ. Okay, one thirst is ಮೊದಲನೇ ದಾಹ. Okay, that Holy Spirit is not fully in me, I want more. ಪವಿತ್ರಾತ್ಮನು ನನ್ನಲ್ಲಿ ಪರಿಪೂರ್ಣವಾಗಿಲ್ಲ, ನನಗೆ ಇನ್ನೂ ಹೆಚ್ಚಾಗಿ ಆತನ ಬೇಕು. So we pray, we sing songs, we ask God, Lord, I need you more, I'm thirsting for you. ಅದಕ್ಕೆ ನಾವು ಪ್ರಾರ್ಥಿಸ್ತೇವೆ, ಹಾಡಾಡ್ತೇವೆ, ಪವಿತ್ರಾತ್ಮನೇ ಇನ್ನೂ ಹೆಚ್ಚಾಗಿ ನೀನು ನನಗೆ ಬೇಕು ಸ್ವಾಮಿ. Okay, but there is another type of thirst. ಇನ್ನೊಂದು ರೀತಿಯ ದಾಹವಿದೆ. That thirst is to give ourselves more to the Holy Spirit. ಆ ದಾಹವೇನೆಂದ್ರೆ ನಮ್ಮನ್ನು ನಾವು ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುವಂತದ್ದು. A thirst to be led by the Holy Spirit. ಪವಿತ್ರಾತ್ಮನ ಮೂಲಕ ನಡೆಸಲ್ಪಡುವಂತದ್ದು. A thirst to live with the Holy Spirit. ಪವಿತ್ರಾತ್ಮನೊಂದಿಗೆ ಜೀವಿಸಲು ಒಪ್ಪಿಸಿಕೊಡುವಂತ ಮನಸ್ಸು. A thirst to carry his heart. ಆತನ ಹೃದಯವನ್ನು ಹೊಂದಿರುವಂತಹ ಆ ಒಂದು ದಾಹ. Hallelujah. Which thirst is correct? ಯಾವ ದಾಹ ಸರಿಯಾದದ್ದು? Both are thirst only. ಎರಡು ಕೂಡ ದಾಹನೇ. Okay, the second one is correct, right? ಎರಡನೇ ದಾಹ the thirst to carry his presence everywhere we go. ಆತನ ಪ್ರಸನ್ನತೆಯನ್ನು ನಾವು ಕೊಂಡೋಗಲು ಬೇಕಾಗಿರುವಂತ ದಾಹ. Hallelujah. Hallelujah. Praise God. Praise the Lord. So this is the foundational truth. ಇದು ಸತ್ಯದ ಅಸ್ತಿವಾರ. That we don't need him more, we have to give ourselves more to him. ಆತ ನಮಗೆ ಹೆಚ್ಚಾಗಿ ಬೇಕಿಲ್ಲ, ನಾವು ಹೆಚ್ಚಾಗಿ ಆತನಿಗೆ ಒಪ್ಪಿಸಿಕೊಡುವಂತದ್ದು. Hallelujah. Hallelujah. Praise the Lord. Praise the Lord. So that is about the indwelling presence of God. ಇದು ನಮ್ಮ ಅಂತರಂಗದಲ್ಲಿ ಇರುವಂತ ಪವಿತ್ರಾತ್ಮನು. Okay, so now we'll talk about another way the Holy Spirit works in us. ಎರಡನೇದಾಗಿ ಪವಿತ್ರಾತ್ಮನು ನಮ್ಮ ಮೇಲೆ ಇರುವಂತದ್ದನ್ನು ನಾವು ನೋಡಿಕೊಳ್ಳುವ. Okay, this changed us completely. ಮೊದಲನೆಯ ಪವಿತ್ರಾತ್ಮ, ನಮ್ಮೊಳಗಿರುವ ಪವಿತ್ರಾತ್ಮ ಆತ ನಮ್ಮ ಪರಿಪೂರ್ಣವಾಗಿ ಬದಲಾಯಿಸಿದ್ದಾನೆ. ಆತನು ಹೇಗೆ ನಮ್ಮನ್ನು ಬದಲಾಯಿಸಿದ? We received our salvation. ನಮ್ಮ ರಕ್ಷಣೆಯನ್ನು ಹೊಂದಿದೆವು. We are justified by faith. ನಾವು ನಂಬಿಕೆಯಿಂದ ನೀತಿವಂತರಾದೆವು. We are declared as the righteous children of God. ನಾವು ದೇವರ ನೀತಿವಂತ ಮಕ್ಕಳೆಂಬುದಾಗಿ ಘೋಷಿಸಲ್ಪಟ್ಟೆವು. We can call God as Abba Father. ನಮ್ಮ ದೇವರನ್ನು ನಾವು ಅಪ್ಪ ತಂದೆ ಎಂದು ಕರೆಯುತ್ತೇವೆ. Okay, wherever we go, His presence is inside of us. ನಾವು ಎಲ್ಲಿ ಹೋದರೂ ಪವಿತ್ರಾತ್ಮ ನಮ್ಮೊಳಗಿದ್ದಾನೆ. ಆತನ ಪ್ರಸನ್ನತೆ. He is the promised Holy Spirit. ಆತನು ಆ ವಾಗ್ದಾನ ಮಾಡಲ್ಪಟ್ಟಂತ ಪವಿತ್ರಾತ್ಮ. Hallelujah. Hallelujah. So now second way the Holy Spirit works in us. ಎರಡನೇ ವಿಧದಲ್ಲಿ ಪವಿತ್ರಾತ್ಮ ನಮ್ಮಲ್ಲಿ ಕೆಲಸ ಮಾಡುವಂತದ್ದು. That is Holy Spirit
Spirit upon us. ಪವಿತ್ರಾತ್ಮನು ನಮ್ಮ ಮೇಲೆ ಬರುವಂತ. Okay, Holy Spirit upon us. ಪವಿತ್ರಾತ್ಮನು ನಮ್ಮ ಮೇಲೆ ಬರುವಂತ. Okay, there are other words used in the Bible. ಬೇರೆ ಪದಗಳು ಕೂಡ ಉಪಯೋಗಿಸಲ್ಪಟ್ಟಿವೆ. Okay, this is some people say use this word baptism of the Holy Spirit. ಪವಿತ್ರಾತ್ಮನ ದೀಕ್ಷಾಸ್ನಾನ ಎಂಬುದಾಗಿ ಪದ ಉಪಯೋಗಿಸಲ್ಪಟ್ಟಿದೆ. Or being empowered by the Holy Spirit. ಪವಿತ್ರಾತ್ಮನಿಂದ ಬಲ ಹೊಂದುವಂತದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. Or being filled by the Holy Spirit. ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. Or infilling of the Holy Spirit. Infilling. ನಾವು ಒಳಗೆ ತುಂಬಲ್ಪಡುವಂತ ಪವಿತ್ರಾತ್ಮನೆಂಬುದು. Hallelujah. Hallelujah. Let's recheck again. This is indwelling presence of God. ನಮ್ಮಲ್ಲಿ ನೆಲೆಗೊಂಡಿರುವಂತ ಪ್ರಸನ್ನತೆ. Okay, this is infilling, ತುಂಬಲ್ಪಡುವಂತ. ನಮ್ಮ ಮೇಲೆ ಬಂದು ತುಂಬಲ್ಪಡುವಂತ ಪ್ರಸನ್ನತೆ. Okay, our Holy Spirit coming upon us. ನಮ್ಮ ಮೇಲೆ ಬರುವಂತ ಪವಿತ್ರಾತ್ಮನು. Our Holy Spirit giving us the power. ಪವಿತ್ರಾತ್ಮನು ನಮಗೆ ಕೊಡುವಂತ ಶಕ್ತಿ. Okay, what is this for? ಇದು ಯಾತಕ್ಕಾಗಿ? This says that you are son of God. ಮೊದಲನೇ ಆತ್ಮನ ಹೇಳ್ತಾ ಇದೆ ನಾವು ದೇವರ ಮಕ್ಕಳೆಂದು. Okay, what is this for? ಈ ಎರಡನೇ ವಿಧವಾದ ಪವಿತ್ರಾತ್ಮನೆಂದ್ರೆ ಏನು? This is for ministry. Okay, testifying. Amen. ಎರಡನೇ ವಿಧವಾದ ಪವಿತ್ರಾತ್ಮನು ಅದು ಸಾಕ್ಷೀಕರಿಸುವುದಕ್ಕಾಗಿ. Hallelujah. This is Holy Spirit coming upon you to make you witness for Christ. ಪವಿತ್ರಾತ್ಮ ನಮ್ಮ ಮೇಲೆ ಬರುವಂತದ್ದು ನಾವು ಇನ್ನೊಬ್ಬರಿಗೆ ಸಾಕ್ಷೀಕರಿಸಲು. Okay, Acts chapter 1 verse 8 we'll read again. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ ನಾವು ನೋಡಿಕೊಳ್ಳುವ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. Amen. When you receive the power, when you receive the Holy Spirit, when Holy Spirit comes upon you, you will receive power and you will be my witnesses in Jerusalem, Judea, Samaria and the ends of the earth. Amen. Amen. Okay, this experience is like a powerful experience. ಈ ಒಂದು ಅನುಭವ ಒಂದು ಶಕ್ತಿಯುತವಾದ ಅನುಭವ. Okay, in this experience the also called as the work of the Holy Spirit. ಈ ಅನುಭವವು ಪವಿತ್ರಾತ್ಮನ ಕೆಲಸ ಎಂಬುದಾಗಿ ಕೂಡ ಕರೆಯಲ್ಪಡುತ್ತದೆ. In this experience you will start walking in the gifts of the Holy Spirit. ಈ ಒಂದು ಅನುಭವದಲ್ಲಿ ನಾವು ಪವಿತ್ರಾತ್ಮನ ವರಗಳಿಂದ ನಾವು ಚಲಿಸಲ್ಪಡ್ತೇವೆ. Okay, we'll read some more scriptures. ನಾವು ಬೇರೆ ವಚನಗಳನ್ನು ನೋಡಿಕೊಳ್ಳುವ. That say that Holy Spirit filled them with boldness. ಆ ಪವಿತ್ರಾತ್ಮನವರನ್ನು ಧೈರ್ಯದಿಂದ ತುಂಬಿಸಿದನು ಎಂಬುದಾಗಿ to be the witness for Christ. ಆ ಕ್ರಿಸ್ತನಿಗೆ ಸಾಕ್ಷಿಗಳಾಗಿರಲು. Okay, and to do ministry, to edify the church. ಸಭೆಗಳನ್ನು ಪುನರುಜ್ಜೀವನಗೊಳಿಸಲು ಅವರನ್ನು ಉಪಯೋಗಿಸುವುದೆಂಬುದು ಬರೆಯಲ್ಪಟ್ಟಿದೆ. And to use the gifts of the Holy Spirit for goodness of everyone. ಪವಿತ್ರಾತ್ಮನ ವರಗಳನ್ನು ಅವರು ಉಪಯೋಗಿಸಿದರು ಎಲ್ಲರ ಒಳ್ಳೆಯದಕ್ಕಾಗಿ. Praise the Lord. Praise the Lord. So what happened when Jesus said, wait for me, wait for the Holy Spirit to come, I'm going to go and send the Holy Spirit. ಯೇಸು ಸ್ವಾಮಿ ನನ್ನ ಕಾದುಕೊಂಡಿರ್ರಿ ನಾನು ಹೋಗಿ ಪವಿತ್ರಾತ್ಮನನ್ನು ಕಳಿಸಿಕೊಡ್ತೇನೆ ಎಂಬುದಾಗಿ ಹೇಳಿದಾಗ ಏನಾಯಿತು? And then he said that when Holy Spirit comes upon you, you will receive power and you will be my witness. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುತ್ತೀರಾ ನನ್ನ ಸಾಕ್ಷಿಗಳಾಗಿರ್ತೀರಿ ಎಂಬುದಾಗಿ. What happened in the next chapter? ನಂತರದ ಅಧ್ಯಾಯದಲ್ಲಿ ಏನಾಯಿತು? ಒಂದ್ಸತಿ ಓದೋಣ. First 4 verses we'll read. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. Amen. Praise the Lord. Praise the Lord. Here we are seeing one powerful experience. ಇಲ್ಲಿ ಒಂದು ಬಲವಾದ ಅನುಭವವನ್ನು ನಾವು ನೋಡುತ್ತೇವೆ. Okay, as Jesus promised, ಯೇಸು ವಾಗ್ದಾನ ಮಾಡಿದಂತೆ Holy Spirit came upon them. ಪವಿತ್ರಾತ್ಮನ ಅವರ ಮೇಲೆ ಬಂದನು. Okay, Acts chapter 2 verse 1 to 4, right? ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 1ರಿಂದ 4ನೇ ವಚನ. And here it says there was like a mighty rushing wind. ಅಲ್ಲಿ ಒಂದು ಬಲವಾದ ಬಿರುಗಾಳಿ ಬೀಸುತ್ತದೋ ಎಂಬಂತೆ. Okay, the power of the Holy Spirit came mightily upon them. ಪವಿತ್ರಾತ್ಮನ ಶಕ್ತಿಯು ಅವರೆಲ್ಲರ ಮೇಲೆ ಬಲವಾಗಿ ಇಳಿದು ಬಂತು. It is like a tongues of fire appeared upon them. ಅದು ಒಂದು ಬೆಂಕಿಯೋಪಾದಿಯಲ್ಲಿ ಅವರ ಬೆಂಕಿಯ ನಾಲಿಗೆಯೋಪಾದಿಯಲ್ಲಿ ಅವರ ಮೇಲೆ and rested upon each of them. ಅವರ ಮೇಲೆ ಅದು ನೆಲೆಗೊಂಡಿರುವುದನ್ನು ನೋಡ್ತೇವೆ. Hallelujah. Hallelujah. And then what happened? Everybody was filled with the Holy Spirit. ಅಲ್ಲಿ ಏನಾಯ್ತು? ಎಲ್ಲರೂ ಪವಿತ್ರಾತ್ಮ ಭರಿತರಾದರು. And they started to speak in unknown tongues. ಅವರು ಅನ್ಯ ಭಾಷೆಯಲ್ಲಿ ಅಲ್ಲಿ ಮಾತನಾಡಿದರು. Praise the Lord. Praise the Lord. So they all started to speak in unknown tongues. ಅವರು ತಿಳಿಯದ ಭಾಷೆಯಲ್ಲಿ ಅವರು ಮಾತನಾಡಲು ಪ್ರಾರಂಭಿಸಿದರು. These are the same people who believed in Jesus. ಈ ಎಲ್ಲ ಜನರು ಯೇಸುವನ್ನು ನಂಬಿದವರು. These are the same people whom Jesus breathed his breath and then they received salvation. ಇದೇ ಜನರಿಗೆ ಯೇಸು ಸ್ವಾಮಿ ಉಸಿರು ಊದಿದಾಗ ಅವರು ರಕ್ಷಣೆ ಹೊಂದಿಕೊಂಡರು. Okay, and these are the same people whom Jesus sent for the ministry with the power of the Holy Spirit. ಇದೇ ಜನರನ್ನು ಯೇಸು ಪವಿತ್ರಾತ್ಮನಿಂದ ಅವರನ್ನು ಸೇವೆಗೆ ಕರ್ಕೊಂಡು ಹೋದನು. Okay, but here we see that the Holy Spirit again filling them mightily. ಅದೇ ಇಲ್ಲಿ ನಾವು ಮತ್ತೊಂದು ಸರ್ತಿ ನೋಡ್ತೇವೆ ಪವಿತ್ರಾತ್ಮನನ್ನು ಅವರ ಮೇಲೆ ತುಂಬಿಸುವುದನ್ನು ನೋಡ್ತೇವೆ. Amen. Amen. So this is called as Holy Spirit
coming upon. That's what is written, right? Holy Spirit comes upon you. ಇದೇ ಈ ಅಧ್ಯಾಯದಲ್ಲಿ ಎರಡನೇ ವಿಷಯವಾಗಿ ಬರೆಯಲ್ಪಟ್ಟಿದೆ, ಪವಿತ್ರಾತ್ಮ ನಮ್ಮ ಮೇಲೆ ಬರುವಂತದ್ದು. Or baptism of the Holy Spirit. ಪವಿತ್ರಾತ್ಮನ ದೀಕ್ಷಾ ಸ್ನಾನ. Or being filled with the Holy Spirit. ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಂತದ್ದು. Hallelujah. Hallelujah. Or again being filled with the Holy Spirit. ಅಥವಾ ಮತ್ತೊಮ್ಮೆ ತುಂಬಿಸಲ್ಪಡುವಂತದ್ದು. There is a difference between this and this. ಮೊದಲನೇ ಮತ್ತು ಎರಡನೇ ವಿಧವಾದ ಪವಿತ್ರಾತ್ಮನ ಬರುಣದ ಬಗ್ಗೆ ವ್ಯತ್ಯಾಸವಿದೆ. This is the witness that you are the child of God. ಮೊದಲನೇ ವಿಧದಲ್ಲಿ ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಸಾಕ್ಷಿಗಳಾಗಿದ್ದೇವೆ. Okay, this is for you to become a witness for God. ಎರಡನೇ ವಿಧವಾದದ್ದು ನಾವು ದೇವರಿಗೆ ಸಾಕ್ಷಿಗಳಾಗಿರುವಂತದ್ದು. Hallelujah. Do you understand difference? ವ್ಯತ್ಯಾಸ ಗೊತ್ತಾಯ್ತಾ? This is a witness that you are a child of God. ಇದು ಮೊದಲನೇದು ಸಾಕ್ಷಿ, ನಾವು ದೇವರಿಗೆ ಮಕ್ಕಳಾಗಿದ್ದೇವೆ ಎಂದು. Okay, this is for us to become witness for Christ. ಎರಡನೇ ವಿಧ ನಾವು ಇನ್ನೊಬ್ಬರಿಗೆ ಸಾಕ್ಷಿಗಳಾಗಿರುವಂತದ್ದು. Hallelujah. Hallelujah. Praise the Lord. Praise the Lord. And let's read one more scripture. ಮತ್ತೊಂದು ವಚನ ನೋಡಿಕೊಳ್ಳುವ. Acts 8:14. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 14ನೇ ವಚನ. 14 to 17. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ಅವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮನ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. Praise the Lord. Praise the Lord. See, I think this is a very beautiful example. ಇದೊಂದು ಒಳ್ಳೆಯ ಉದಾಹರಣೆ. Okay, here these people are believers. They believed in Christ. ಇಲ್ಲಿ ಯೇಸುವನ್ನು ನಂಬಿದಂತ ವಿಶ್ವಾಸಿಗಳು They took baptism in the name of Jesus ಅವರು Christ. ಯೇಸು ಸ್ವಾಮಿ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾರೆ. Okay, still the Holy Spirit, the gift of the Holy Spirit was not given to them. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮನ ವರ ಅಲ್ಲಿ ಕೊಡಲ್ಪಟ್ಟಿರುವುದನ್ನು ನೋಡುವುದಿಲ್ಲ. Okay, that's what is written there, right? ಆ ವರವಿನ್ನು ಕೊಡಲ್ಪಡಲಿಲ್ಲ, right? So that gift of the Holy Spirit is not given to them yet. ಪವಿತ್ರಾತ್ಮನ ವರ ಇಲ್ಲಿ ಕೊಡದೇ ಇರುವುದನ್ನು ನಾವು ನೋಡ್ತೇವೆ. Okay, but these are the people who are believers, right? ಆದ್ರೆ ಈ ಜನರು ವಿಶ್ವಾಸಿಗಳಾಗಿದ್ದಾರೆ. Okay, so they have this experience, ಅವರಿಗೆ ಮೊದಲನೇ ವಿಧವಾದ ಪವಿತ್ರಾತ್ಮನ ಅನುಭವ ಇದೆ, but they don't have the experience of Holy Spirit upon them. ಅದೇ ಎರಡನೇ ವಿಧವಾದ ಪವಿತ್ರಾತ್ಮನ ಮೇಲೆ ಬರುವಂತ ಅನುಭವ ಇಲ್ಲ. So here what they did, ಇಲ್ಲಿ ಅವರು ಏನ್ ಮಾಡ್ತಾರೆ, Peter and John, right? They prayed for them and they received the mighty power of the Holy Spirit, and the Holy Spirit fell upon them, it says. ಪೇತ್ರ ಯೋಹಾನರು ಅವರಿಗೆ ಪ್ರಾರ್ಥನೆ ಮಾಡಿದ ಬಳಿಕ ಪವಿತ್ರಾತ್ಮನನ್ನು ಅವರು ಹೊಂದುವುದನ್ನು ನಾವು ಇಲ್ಲಿ ನೋಡ್ತೇವೆ. Okay, praise the Lord. Praise the Lord. So this is the Holy Spirit coming upon the people. ಈ ವಿಧವಾಗಿ ಪವಿತ್ರಾತ್ಮನ ಜನರ ಮೇಲೆ ಬರುವುದನ್ನು ನಾವು ನೋಡ್ತೇವೆ. Hallelujah. Hallelujah. See, whenever you go for ministry, ನಾವು ಯಾವಾಗ ಸೇವೆಗೆ ಹೋಗ್ತೇವೆ, when you stand on the stage, for example, ನಾವು ಉದಾಹರಣೆಗೆ ನಾವು ಸ್ಟೇಜ್ ಅಲ್ಲಿ ನಿಲ್ಲುವಾಗ many times many of us have one experience. ಅನೇಕರಿಗೆ ಅನೇಕ ವಿಧವಾದ ಅನುಭವ ಇದೆ. We prepare one message, ನಾವು ಒಂದು ಸಂದೇಶವನ್ನು ಸಿದ್ಧ ಮಾಡ್ತೇವೆ. but when you stand on the stage, ಯಾವಾಗ ನಾವು ಸ್ಟೇಜ್ ನಲ್ಲಿ ನಿಂತುಕೊಳ್ತೇವೆ, a different message comes out powerfully. ಬೇರೆ ವಿಧವಾದ ಸಂದೇಶ ಹೊರಟು ಬರ್ತದೆ. Yes, have you experienced? ಈ ಅನುಭವ ಇದೆಯಾ? Yes, right? We all have an experiences like this. ಈ ರೀತಿಯಾದ ಅನುಭವ ಇರುವುದಾದರೆ, Okay, not only about the message, ಕೇವಲ ಸಂದೇಶ ಮಾತ್ರವಲ್ಲ, when you visit some houses, ಕೆಲವು ಮನೆ ದರ್ಶನ ಮಾಡುವಾಗ you pray for them, lay hands upon them. ಅವರಿಗೋಸ್ಕರ ಮನೆಯವರಿಗೋಸ್ಕರ ಪ್ರಾರ್ಥಿಸಿ ಕೈ ಇಟ್ಟು ಪ್ರಾರ್ಥಿಸುವಾಗ, Until then nothing would have happened in their life. ಅಲ್ಲಿವರೆಗೆ ಅವರ ಜೀವಿತದಲ್ಲಿ ಏನೂ ಆಗಿರುವುದಿಲ್ಲ. But the moment you prayed, something happened, something changed. ಯಾವ ಸಮಯ ಪ್ರಾರ್ಥನೆ ಮಾಡಿದ ನಂತರ ಅಲ್ಲಿ ಏನೋ ಒಂದು ಬದಲಾವಣೆ, The healings take place. ಅಲ್ಲಿ ಅದ್ಭುತವು ಪ್ರಾರಂಭವಾಗ್ತದೆ, Blessing comes. ಆಶೀರ್ವಾದ ಬರುವಂತ ನೋಡ್ತೇವೆ. When we were in Mysore, ನಾವು ಮೈಸೂರಲ್ಲಿ ಇರಬೇಕಾದ್ರೆ my mentor was asking us to visit some houses. ನಮ್ಮನ್ನು ನಡೆಸುವವರು ನೀವು ಮನೆ ದರ್ಶನ ಮಾಡಬೇಕೆಂಬುದಾಗಿ ಹೇಳ್ತಿದ್ರು. There was a brother who used to lead us that time. ಆ ಸಮಯದಲ್ಲಿ ಒಬ್ಬ ಸಹೋದರ ನಮ್ಮನ್ನು ಮುನ್ನಡೆಸ್ತಿದ್ರು. Okay, we used to visit some houses. ನಾವು ಕೆಲವು ಮನೆಗಳನ್ನು ದರ್ಶಿಸ್ತಿದ್ದೆವು. We used to tell them we came to pray for the blessing in this place. ನಾವು ಈ ಸ್ಥಳಕ್ಕೆ ಬಂದದ್ದು ಈ ಸ್ಥಳವನ್ನು ಆಶೀರ್ವದಿಸಲು. Okay, do you have anything you want us to pray for? ನಿಮ್ಮಲ್ಲಿ ಏನಾದರೂ ಪ್ರಾರ್ಥನಾ ಮನವಿದೆಯಾ ನಾವು ಪ್ರಾರ್ಥಿಸಲು? Many times many people said, hey, what are you saying? Go away. ಕೆಲವರು ಹೇಳ್ತಿದ್ರು, ಏನ್ ನೀವು ಹೇಳ್ತಿರೋದು, ನಡೀರಿ ಇಲ್ಲಿಂದ. Did you come to convert? ನೀವು ಮತಾಂತರ ಮಾಡಲು ಬಂದಿದ್ದೀರಾ? But some houses, ಅದೇ ಕೆಲವು ಮನೆಗಳಲ್ಲಿ they said, yes, we need blessing. ಹೌದು, ನಮಗೆ ಆಶೀರ್ವಾದ ಬೇಕು. We used to pray for them and go away. ಅವರಿಗೋಸ್ಕರ ಪ್ರಾರ್ಥಿಸಿ ನಾವು ಹೋಗ್ತಿದ್ದೆವು. When we were praying, ನಾವು ಪ್ರಾರ್ಥಿಸ್ತಿರ್ಬೇಕಾದ್ರೆ we did not really know, first time when we prayed, ಮೊದಲನೇ ಸಾರ್ತಿ ಪ್ರಾರ್ಥಿಸುವಾಗ ನಮಗೆ ಸತ್ಯವಾಗಿ ಗೊತ್ತಿರಲಿಲ್ಲ. we did not really know that God will do something. ನಮಗೆ ನಿಜವಾಗಿ ಗೊತ್ತಿರಲಿಲ್ಲ ದೇವರು ಏನಾದರೂ ಕಾರ್ಯ ಮಾಡ್ತಾನೆ ಎಂದು. We prayed in the name of Jesus, that's all we went. ನಾವು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ನಾವು ಹೊರಟೆವು ಅಷ್ಟೇ. But next week when we visited, ಅದೇ ಒಂದು ವಾರ ಬಿಟ್ಟು ನಾವು ಅಲ್ಲಿ ದರ್ಶಿಸುವಾಗ, when we were on the road, they called us. ನಾವು ರಸ್ತೆಯಲ್ಲಿ ಇರಬೇಕಾದ್ರೆ ಅವರು ನಮ್ಮನ್ನು ಕರೆದ್ರು. Hey brothers, please
come. ಓ ಸಹೋದರರೇ ದಯವಿಟ್ಟು ಬನ್ನಿ. You prayed for us last week. ಕಳೆದ ವಾರ ನೀವು ನಮಗೋಸ್ಕರ ಪ್ರಾರ್ಥಿಸಿದ್ದೀರಾ. A miracle happened in our house. ಓ ನಮ್ಮ ಕುಟುಂಬದಲ್ಲಿ ಮನೆಯಲ್ಲಿ Come ಅದ್ಭುತವಾಗಿದೆ. sit in our house. ಓ ನಮ್ಮ ಮನೆಗೆ ಬಂದು ಕುಳಿತುಕೊಳ್ಳ್ರಿ. We want to know more. ಓ ನಮಗೆ ಹೆಚ್ಚು ತಿಳಿಯಬೇಕು. That's when we shared about Jesus Christ. ಆ ಸಮಯದಲ್ಲಿ ಯೇಸು ಸ್ವಾಮಿ ಬಗ್ಗೆ ಅವರ ಹತ್ರ ಹಂಚಿಕೊಂಡೆವು. We did not know when we were praying. We did not know. ಓ ನಾವು ಪ್ರಾರ್ಥಿಸಬೇಕಾದ್ರೆ ನಮಗೆ ಗೊತ್ತಿಲ್ಲ. But God is actually listening to your prayer. ಆದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ. Okay, He is working with you. ಆತ ನಮ್ಮ ಮೂಲಕ ಕೆಲಸ ಮಾಡ್ತಿದ್ದಾನೆ. Okay, He doesn't need many words. ಆತನಿಗೆ ತುಂಬಾ ಪದಗಳು ಬೇಕಾಗಿಲ್ಲ. Just in the name of Jesus Christ, when you visit somebody, ಯಾರನ್ನಾದ್ರೂ ಯೇಸು ನಾಮದಲ್ಲಿ ನಾವು ದರ್ಶಿಸುವುದಾದ್ರೆ, okay, God's blessing comes upon them. ದೇವರ ಆಶೀರ್ವಾದ ಅವರ ಮೇಲೆ ಇಳಿದು ಬರ್ತದೆ. Because Holy Spirit is upon you and is working through you. ಓ ಕಾರಣ ಪವಿತ್ರಾತ್ಮ ನಮ್ಮ ಮೇಲಿದ್ದಾನೆ, ಆತ ನಮ್ಮ ಮೂಲಕ ಕೆಲಸ ಮಾಡ್ತಾನೆ. Hallelujah. Hallelujah. Praise God. Praise the Lord. That is how Holy Spirit leads a believer. ಈ ರೀತಿಯಾಗಿ ಒಬ್ಬ ವಿಶ್ವಾಸಿಯನ್ನು ಪವಿತ್ರಾತ್ಮನು ನಡೆಸ್ತಾನೆ. Let's read one more scripture. ಮತ್ತೊಂದು ವಚನ ನೋಡಿಕೊಳ್ಳುವ. Acts 19:6. ಅಪೊಸ್ತಲ ಕೃತ್ಯ 19ನೇ ಅಧ್ಯಾಯ 6ನೇ ವಚನ. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮನ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. Praise God. Praise the Lord. See, here again people were gathered and Paul was talking to them. ಇಲ್ಲಿ ಮತ್ತೊಂದು ಸರ್ತಿ ಅಲ್ಲಿ ಜನರು ಸೇರಿ ಬಂದಿರ್ತಾರೆ, ಅವರೊಂದಿಗೆ ಪೌಲನು ಮಾತನಾಡ್ತಾನೆ. When Paul laid hands upon them, ಯಾವಾಗ ಪೌಲನು ಅವರ ಮೇಲೆ ಕೈಗಳನ್ನು ಇಟ್ಟನು, what happened? They received the Holy Spirit. ಏನಾಯಿತು? ಅವರು ಪವಿತ್ರಾತ್ಮನನ್ನು ಹೊಂದಿಕೊಳ್ತಾರೆ. And gift of the Holy Spirit, that's what it's written, right? ಪವಿತ್ರಾತ್ಮನ ವರವು ಅವರ ಮೇಲೆ ಬಂತು. Praise God. Praise the Lord. And then what happened? ನಂತರ ಏನಾಯಿತು? They started to speak in unknown tongues and they started to prophesy. ಅವರು ನಾನಾ ಭಾಷೆಗಳನ್ನಾಡಿದರು, ಅಷ್ಟು ಮಾತ್ರ ಅಲ್ಲದೆ ಪ್ರವಾದಿಸಿದರು ಕೂಡ. Hallelujah. Hallelujah. Acts 10 44 to 46. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 44ರಿಂದ 46. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. Amen. Praise the Lord. Praise the Lord. So here again Peter was talking to the people sharing gospel. ಇಲ್ಲಿ ಮತ್ತೊಮ್ಮೆ ಪೇತ್ರನು ಇಲ್ಲಿ ದೇವರ ಸುವಾರ್ತೆಯನ್ನು ಜನರೊಂದಿಗೆ ಸಾರುತ್ತಿರಬೇಕಾದ್ರೆ, And what happened? ಅಲ್ಲಿ ಏನಾಯಿತು? Even when he was talking, ಆತನು ಮಾತನಾಡುತ್ತಿರುವಾಗಲೇ the gift of the Holy Spirit was poured upon them. ಪವಿತ್ರಾತ್ಮನು ಆ ಜನರ ಮೇಲೆ ಸುರಿಯಲ್ಪಡುವುದನ್ನು ನೋಡ್ತೇವೆ. And everybody, the people who were with Peter, they were astonished that even Gentiles can receive the Holy Spirit. ಪೇತ್ರನೊಂದಿಗಿದ್ದ ಯಹೂದ್ಯ ವಿಶ್ವಾಸಿಗಳು ಆಶ್ಚರ್ಯಪಟ್ಟರು, ಅನ್ಯ ಜನರಿಗೂ ಕೂಡ ದೇವರಾತ್ಮನು ಕೊಡಲ್ಪಟ್ಟಿದ್ದಾನಲ್ಲ ಎಂದು. So this is an experience of empowerment of the Holy Spirit. ಇದೊಂದು ಅನುಭವ, ಪವಿತ್ರಾತ್ಮನ ಮೂಲಕ ನಾವು ಉತ್ತೇಜಿಸಲ್ಪಡುವಂತದ್ದು. Praise God. Praise the Lord. It is the spiritual gifts starting to work. ಇದು ಒಂದು ಪವಿತ್ರಾತ್ಮನ ವರ ನಮ್ಮಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುವಂತದ್ದು. Hallelujah. Hallelujah. And the beautiful thing is when we read 1 Corinthians chapter 12 on chapter 14, we understand that we can ask and receive the gift. 1ನೇ ಕೊರಿಂಥ 12:14 ನಾವು ನೋಡ್ತೇವೆ, ನಾವು ಕೇಳಿಕೊಂಡರೆ ಆ ಪವಿತ್ರಾತ್ಮನ ವರವು ನಮಗೆ ಕೊಡಲ್ಪಡುತ್ತದೆ. Praise God. And Paul says that pray for higher gifts, greater gifts. ಇದಕ್ಕಿಂತ ಉತ್ತಮವಾದದ್ದಕ್ಕಾಗಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ ಕೂಡ ಪೌಲನು ಬರೀತಾನೆ. Praise God. You can ask and receive that gift. ಆ ವರಗಳನ್ನು ನಾವು ದೇವರ ಹತ್ರ ಕೇಳಿಕೊಂಡು ನಾವು ಹೊಂದಿಕೊಳ್ಳಬಹುದು. And he is ready to lead you with the gifts. ಆ ವರಗಳಿಂದ ಆತನ ನಡೆಸಲು ಆತನು ಸಿದ್ಧವಾಗಿದ್ದಾನೆ. Why? ಯಾಕೆ? Because it is for the goodness of everyone. ಕಾರಣ ಅದು ಎಲ್ಲರ ಪ್ರಯೋಜನಾರ್ಥಕವಾಗಿ. And it is for building the kingdom of God. ಅದು ದೇವರ ರಾಜ್ಯವನ್ನು ಕಟ್ಟಲು. Amen. Amen. Praise God. All right. Okay, that is about the Holy Spirit coming upon us. ಇದುವೇ ಎರಡನೇ ವಿಧ, ಪವಿತ್ರಾತ್ಮನು ನಮ್ಮ ಮೇಲೆ ಬರುವಂತದ್ದು.